ಹಾಯ್ ಸ್ಟೂಡೆಂಟ್ಸ್, ನಾವು ಮುಂದಿನ ಒಂದು ವಿಡಿಯೋನಲ್ಲಿ ನಕ್ಷೆ ವಿಧಾನದಿಂದ ಏಕಕಾಲಿಕ ರೇಖಾತ್ಮಕ ಸಮೀಕರಣವನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಸಾಲ್ವಿಂಗ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್. ಸಿ ಒನ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಸೊ ಮೊದಲನೇ ಕೆಲಸ ಏನು? ಫಸ್ಟ್ ಈಕ್ವೇಷನ್ ಈಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಎಕ್ಸ್ಪ್ರೆಸ್ ಇಟ್ ಫಾರ್ ವೈಗೆ ವ್ಯಕ್ತಪಡಿಸ್ಕೊಂಬಿಡಿ. ವೈ ಈಕ್ವಲ್ ಟು 6 ಮೈನಸ್ ಎಕ್ಸ್ ಯು ಕ್ಯಾನ್ ರೈಟ್. ಸರಿನಾ? ಸೊ ವೈಗೆ ಬಿಡಿಸ್ಕೊಂಡಾದಮೇಲೆ ಒಂದು ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಎಕ್ಸ್ಗೆ ಕನಿಷ್ಠ 3 ಬೆಲೆಗಳನ್ನು ಹಾಕೋದು. ಯು ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು 2, ಯು ಟೇಕ್ ಎಕ್ಸ್ ಈಕ್ವಲ್ ಟು 2 ತೊಗೊಳ್ಳಿ, ಆಮೇಲೆ 3 ತೊಗೊಳ್ಳಿ, ಆಮೇಲೆ 6 ತೊಗೊಳ್ಳಿ. 3 ಡಿಫ್ರೆಂಟ್ ವ್ಯಾಲ್ಯೂಸ್, ಅನುಕೂಲಕರವಾಗಿರ್ತಕ್ಕಂಥ ಬೆಲೆಗಳನ್ನು ಹಾಕಬೇಕು. ಆದಷ್ಟು 0ಇಂದ 5ರವರೆಗೆ ಪ್ಲಸ್ ಮತ್ತು ಮೈನಸ್ ಈ ಕಡೆ ಹಾಕಿ ವೈನೂ ಕೂಡ ಒಂದು ರೇಂಜ್ನಲ್ಲಿ ಬರೋ ಹಾಗೆ ನೀವು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? ಮೊದಲನೇ ಬೆಲೆ 2 ಹಾಕಿದಾಗ ವೈ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ವೈ? 6 ಮೈನಸ್ ಎಕ್ಸ್ ಏನಾಗುತ್ತೆ ನೋಡಿ. 6 ಮೈನಸ್ ಎಕ್ಸ್, ಎಕ್ಸ್ ಈಸ್ 2. ಸೊ 6 ಮೈನಸ್ 2 ಎಷ್ಟು ಬಂತು ನಿಮಗೆ? 4 ಬರುತ್ತೆ. So 2, 4. So coordinate is 2, 4. Okay. So when x is equal to 2, this is the value. When x is equal to 3, then you see y is equal to 6 minus 3, which is equal to 3. So this is 3, 3. The next coordinate will be 3, 3. Okay. When x is equal to, what is that next value? 6 ತೊಗೊಂಡಿದ್ದೀರಾ? 6 ತೊಗೊಂಡಾಗ y ಏನಾಗುತ್ತೆ ನೋಡಿ. 6 ಮೈನಸ್ ಎಕ್ಸ್, 6 ಮೈನಸ್ ಎಕ್ಸ್, 6 ಮೈನಸ್ 6 ಅಂದರೆ ಎಷ್ಟು ಬಂತು? 0 ಬಂತು. ಸೊ 6, 0, 6, 0. ಸೊ ಈ ರೀತಿಯಾಗಿ ನಿಮಗೆ ಒಂದು ನಿರ್ದೇಶಾಂಕ ಪಟ್ಟಿ ಸಿಗುತ್ತೆ. ಸೊ ದಿಸ್ ಒನ್ ಈಸ್ ದ ಫಸ್ಟ್ ಟೇಬಲ್. ಇದು ನಿಮಗೆ ಮೊದಲನೇ ಟೇಬಲ್. ಅರ್ಥ ಆಯ್ತಾ? ದಿಸ್ ಈಸ್ ಫಸ್ಟ್ ವರ್ಕ್. Next, second equation, x minus y is equal to 2 is there. Take x minus y is equal to 2. Shifting y to that side, it becomes y. Take 2 to this side, x minus 2. So y is equal to what you are going to write? X minus 2 you can write. ಇದಕ್ಕೆ ಮತ್ತೆ ಏನು ಮಾಡಬೇಕು ನಾವು ಇವಾಗ? ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೋಬೇಕು. ಅದೇ ಹಾಗೆ ನೋಡಿ, x, y and then x, y. x is equal to 0 ತೊಗೊಳ್ಳೋಣ. ಆಮೇಲೆ 4 ಐ ವುಡ್ ಲೈಕ್ ಟು ಟೇಕ್. ಯು ಟೇಕ್ 2. 0, 4, 2 ಒಂದು 3 ಬೆಲೆ ತೊಗೊಂಡಿದ್ದೀನಿ. ಈಗ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ? ಎಕ್ಸ್ ಈಕ್ವಲ್ ಟು 0 ಹಾಕಿದಾಗ ವೈ ಏನಾಗುತ್ತೆ ನೋಡಿ. ವೈ ಈಕ್ವಲ್ ಟು 0 ಮೈನಸ್ 2. ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಐ ಹ್ಯಾವ್ ಟೇಕನ್? 0 ಆದೇಶಿಸ್ಕೊಳ್ಳಿ. ವೈಗೆ ಬಿಡಿಸ್ಕೋಬೇಕು. ಎಷ್ಟು ಬಂತು ನೋಡಿ? -2. ಅಂದರೆ 0 ಮೈನಸ್ 2, 0, -2. ಅರ್ಥ ಆಯ್ತು? ಇನ್ಮೇಲೆ ಎಕ್ಸ್ ಈಸ್ ಈಕ್ವಲ್ ಟು 4 ತೊಗೊಂಡಿದ್ದೀವಿ. 4 ತೊಗೊಂಡಿದ್ವಿ. ಎಕ್ಸ್ ಈಕ್ವಲ್ ಟು 4 ಆದೇಶಿಸಿದರೆ ವೈ ಈಕ್ವಲ್ ಟು ವಾಟ್ ಇಟ್ ವಿಲ್ ಬಿ? 4 ಮೈನಸ್ 2. 4 ಮೈನಸ್ 2 ಎಷ್ಟು ಸಿಗುತ್ತೆ ನಿಮಗೆ? 2 ಸಿಗುತ್ತೆ. 4 ಮೈನಸ್ 2 ಈಸ್ ಈಕ್ವಲ್ ಟು 2. ಹಾಗೆಯೇ ಎಕ್ಸ್ ಈಸ್ ಈಕ್ವಲ್ ಟು 2. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಸೊ ಇಫ್ ಯು ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು ವಾಟ್ ಯು ಆರ್ ಗೆಟಿಂಗ್? ಏನು ಪಡಿತೀರಾ? 2 ಮೈನಸ್ 2, 2 ಮೈನಸ್ 2. ಸೊ ಇಟ್ ವಿಲ್ ಬಿ 0. 4 ಹಾಕಿದಾಗ 2 ಬಂತು. 4, 2, 4, 2. 2 ಹಾಕಿದಾಗ 0 ಬಂದಿದೆ. ಬರ್ಕೊಳ್ಳೋಣ ಇಲ್ಲಿ. ಸೊ ಕೋಆರ್ಡಿನೇಟ್ ಏನಾಗಬೇಕು ನಿಮಗೆ? 0 ಆಗಬೇಕು. ಇದಿಷ್ಟು ನಿಮಗೆ ಎರಡನೇ ಒಂದು ನಿರ್ದೇಶಾಂಕ ಪಟ್ಟಿ. ಈ ಎರಡೂ ಪಟ್ಟಿಗಳನ್ನು ತಯಾರು ಮಾಡ್ಕೊಂಡ್ಮೇಲೆ ಮುಂದಿನ ಕೆಲಸ ಎಲ್ಲಿ ಸಾಕ್ತೀವಿ ಅಂತಂದರೆ ಗ್ರಾಫ್ಗೆ ಸಾಕ್ತೀವಿ, ನಕ್ಷೆಗೆ ಸಾಕ್ತೀವಿ. ನಕ್ಷೆಯಲ್ಲಿ ಈ ಎರಡೂ ನಿರ್ದೇಶಾಂಕಗಳ ಬಿಂದುಗಳನ್ನು ಗುರುತಿಸಿಕೊಂಡು 2 ರೇಖೆಗಳು ನಮಗೆ ಸಿಗ್ತವೆ. ಆ 2 ರೇಖೆಗಳ ಛೇದನ ಬಿಂದುವಿನಲ್ಲಿ ಎಕ್ಸ್ ಅಕ್ಷಕ್ಕೆ ಬಂದರೆ ಎಕ್ಸ್ನ ಬೆಲೆ ಮತ್ತು ವೈ ಅಕ್ಷಕ್ಕೆ ಬಂದರೆ ವೈನ ಬೆಲೆ ಸಿಗುತ್ತೆ. ಆದರೆ ನಕ್ಷೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಈ 2 ಸಮೀಕರಣಗಳನ್ನು ಬಳಸಿಕೊಂಡು 2 ನಿರ್ದೇಶಾಂಕಗಳ ಪಟ್ಟಿಯನ್ನು ವ್ಯವಸ್ಥೆ ಮಾಡಿಕೊಳ್ಳೋದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇಷ್ಟಾದ ಮೇಲೆ ನಿಮಗೆ ನಕ್ಷೆಯಲ್ಲಿ
ನಿರ್ದಿಷ್ಟವಾಗಿರ್ತಕ್ಕಂತಹ ಬಿಂದುಗಳನ್ನು, ನಿರ್ದೇಶಾಂಕಗಳನ್ನು ಗುರುತಿಸ್ತಕ್ಕಂತಹ ಮಾಹಿತಿ ಸರಿಯಾಗಿದ್ದರೆ ಮುಂದೆ ಏನೂ ಕಷ್ಟ ಆಗೋದಿಲ್ಲ. ಇವಾಗ ನಾವು ನಕ್ಷೆಗೆ ಸಾಗೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ನಾವು ನಕ್ಷೆಗೆ ಬರ್ತಾ ಇದ್ದೀವಿ. ನಾವು ಮೊಟ್ಟ ಮೊದಲಿಗೆ ಈ ಎಕ್ಸ್ ಡ್ಯಾಶ್ ಮತ್ತೆ ವೈ ಡ್ಯಾಶ್, ಈ ಎಕ್ಸ್ ಮತ್ತು ವೈ ಅಕ್ಷಗಳನ್ನು ನಾವು ಮೊದಲಿಗೆ ಸಿದ್ಧಪಡಿಸ್ಕೋಬೇಕು. ಈ ಬೆಲೆಗಳನ್ನು ಬರಿತಾ ಹೋಗೋಣ. ಇದು 1, ಬಲಭಾಗದಲ್ಲಿ ಇವೆಲ್ಲ 2 ಧನ ಬೆಲೆಗಳು, 3, 4, 5 ಮತ್ತೆ 6. ನಿಮ್ಗೆ ಕನಿಷ್ಠ 6ರವರೆಗೆ ಸಾಕಂದ್ರೆ ಗರಿಷ್ಠ ಬೆಲೆ ಎಕ್ಸ್ ಎಷ್ಟಿದೆ ನೋಡಿ, 6 ಇದೆ. ಹಾಗಾಗಿ 7ರೊಳಗೆ ತಗೊಂಡಿದ್ದೀನಿ. ಎಡಭಾಗದಲ್ಲಿ ಇದು -1, -2, ಆಮೇಲೆ -3 ಹಾಗೆ ಸಾಗತ್ತ. ಇಲ್ಲಿ ನಾವೆಲ್ಲ ಧನ ಬೆಲೆಗಳನ್ನು ತಗೊಳ್ತೀವಿ. ಇದು 1, 2, 3, 4, 5. ಹಾಗೇನೆ ಕೆಳಭಾಗದಲ್ಲಿ ಬಂದ್ರೆ -1, -2 ಇತ್ಯಾದಿ ಹೋಗುತ್ತೆ. ಇಷ್ಟು ನಿರ್ದೇಶಾಂಕ ಪಟ್ಟಿಯನ್ನ ವ್ಯವಸ್ಥೆ ಮಾಡಬೇಕು. ಆಮೇಲೆ ನಾವು ಇಲ್ಲಿ ಪ್ರಮಾಣವನ್ನು ತಗೊಂಡಿದೀವಿ. ಏನಂತಂದ್ರೆ ನಮ್ಮ ಪ್ರಮಾಣ ಏನಾಗಿದೆ ಅಂತಂದ್ರೆ ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಅಂದ್ರೆ 1 ಮಾನ ತೆಗೆದುಕೊಂಡಿದ್ದೀರಾ. ಹಾಗೇನೆ ವೈ ಅಕ್ಷದ ಮೇಲೆ ಅಲ್ಲಿ ಕೂಡ 1 ಸೆಂಟಿಮೀಟರ್ = 1 ಮಾನ ತೆಗೆದುಕೊಂಡಿದ್ದೀರಾ. ಏನೂ ಬದಲಾವಣೆ ಮಾಡಿಲ್ಲ. ಇನ್ನು ಮೊದಲನೇ ಸಮೀಕರಣ ಇಲ್ಲಿದೆ ನೋಡಿ. x + y = 6ಗೆ ನಿರ್ದೇಶಾಂಕಗಳನ್ನು ನಾವು ಈಗಾಗಲೇ ಬರ್ಕೊಂಡಿದೀವಿ, ಗೊತ್ತು ಮಾಡ್ಕೊಂಡಿದೀವಿ. ಈ ನಿರ್ದೇಶಾಂಕಗಳನ್ನು ನಾನು ಎ, ಬಿ ಮತ್ತೆ ಸಿ ಅಂತ ತಗೊಳ್ತೇನೆ. ಎ ಬಿಂದುವನ್ನ ಮೊಟ್ಟ ಮೊದಲಿಗೆ ಗುರುತಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. 2, 4 ಎಲ್ಲಿ ಬರ್ತದೆ ನೋಡಿ. x = 2 ಬರಬೇಕು, y = ಎಷ್ಟು 4. ಅಂದ್ರೆ 2, 4 ಬಿಂದು ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ. 2, 4, 2, 4 ಈ ಬಿಂದುವನ್ನ ಎ ಅಂತ ಗುರುತಿಸೋಣ. ನಾನು ಎ ಬಿಂದುವನ್ನು ಗುರುತಿಸಿದೆ ಇವಾಗ. ಹಾಗೇನೆ ಮುಂದಿನ ಬಿಂದುವನ್ನು ನೋಡಿ, ಏನಿದೆ ಎರಡನೇ ಬಿಂದು 3, 3 ಇದೆ. x = 3ಕ್ಕೆ ಬನ್ನಿ, y = 3ಕ್ಕೆ ಬನ್ನಿ. ಇವೆರಡು ಛೇದಿಸ್ತಕ್ಕಂಥ ಬಿಂದುಗಳನ್ನ ಗೊತ್ತು ಮಾಡ್ಕೊಂಡು ಇದನ್ನ ಗುರುತಿಸ್ಕೊಳ್ಳಿ, ಬಿ ಅಂದ್ಕೊಳ್ಳಿ ಇದನ್ನ. ಆಮೇಲೆ ನಿರ್ದೇಶಾಂಕ ಏನಾಗತ್ತ 3, 3 ಆಗತ್ತ. ಆಮೇಲೆ ಮುಂದಿನ ಬೆಲೆ ನೋಡಿ, ಸಿ ಬಿಂದು ಎಷ್ಟಿದೆ 6, 0 ಇದೆ. ಅಂದ್ರೆ x ಅಕ್ಷದ ಮೇಲೆ 6, y = 0 ಅಂದ್ರೆ ಇದು x ಅಕ್ಷದ ಮೇಲೆ ಬರುತ್ತೆ ಬಿಂದು ನೋಡಿ. y ನಿರ್ದೇಶಾಂಕ 0 ಇದೆ. y ನಿರ್ದೇಶಾಂಕ 0 ಇರ್ಬೇಕಾದ್ರೆ, ಈ y ನಿರ್ದೇಶಾಂಕ 0 ಇರಬೇಕಾದ್ರೆ ಅದು x ಅಕ್ಷದ ಮೇಲೇನೆ ಬರಬೇಕು. 6, 0 ಬಿಂದು ಇಲ್ಲಿ ಬರುತ್ತೆ. ಅಂದ್ರೆ ಸಿ 6, 0 ಆಗತ್ತೆ. ಈ 3 ಬಿಂದುಗಳನ್ನ ನಾವೇನ್ ಮಾಡ್ಬೇಕು, ಒಂದು ರೇಖೆಯ ಮುಖಾಂತರ ಸೇರಿಸ್ಕೋಬೇಕು. ಸರಳ ರೇಖೆ ಮುಖಾಂತರ ಸೇರಿಸ್ಕೊಂಡ್ಬಿಟ್ರೆ ಏನ್ ಬರುತ್ತೆ ನೋಡಿ. ಈ ರೀತಿಯಾಗಿ ಒಂದು ನಕ್ಷೆ ಸಿಗತ್ತೆ ನಿಮಗೆ. ಇದನ್ನ ಸ್ವಲ್ಪ ಉರ್ದಿಸ್ಕೊಂಡ್ರೆ ಒಳ್ಳೆಯದು ನೋಡಿ. ಈ ರೀತಿಯಾಗಿ ನಿಮಗೊಂದು ನಕ್ಷೆ ಸಿಗತ್ತೆ. ಸರಿನಾ? ಇದು ನಮ್ಗೆ ಏನನ್ನ ಸೂಚಿಸ್ತಾ ಇದೆ? x + y = 6 ನಕ್ಷೆಯನ್ನ ಸೂಚಿಸ್ತಾ ಇದೆ. x + y = 6 ನಕ್ಷೆಯನ್ನ ಪ್ರತಿನಿಧಿಸ್ತಾ ಇದೆ. ಇನ್ನು ಇದೇ ರೀತಿಯಾಗಿ ಎರಡನೇ ಸಮೀಕರಣಕ್ಕೆ ಬರೋಣ. x - y = 2 ಇದೆಯಲ್ಲ, ಅದಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಈಗಾಗಲೇ ನಾವು ಸಿದ್ಧಪಡಿಸಿಕೊಂಡಿದೀವಿ. ಆ ಬೆಲೆಗಳನ್ನ ನಾನು ಗುರುತಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಮೊದಲನೇ ಬೆಲೆ ಏನಿದೆ 0, -2 ಇದೆ. ಇದನ್ನ ಸಿ ಡಿ ಇ ಅಂತಿಲ್ಲ, ಸಿ ತಗೊಂಡಿದ್ರೆ ಇದನ್ನ ಡಿ ಅನ್ನೋಣ, ಇದನ್ನ ಇ ಅನ್ನೋಣ, ಆಮೇಲೆ ಇದನ್ನ ಎಫ್ ಅನ್ನೋಣ. ಈ ಡಿ ಎಫ್ ಬಿಂದುಗಳನ್ನ ಇಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. 0, -2 ಎಲ್ಲಿದೆ ನೋಡಿ. x = 0, ಆಮೇಲೆ y = -2 ಅಂದ್ರೆ ಎಲ್ಲಿ ಬರಬೇಕು? ಇಲ್ಲಿ ಕೆಳಗಡೆ ಬರಬೇಕು. ಹೌದಾ? x 0 ಅಂದ್ರೆ ಅದು y ಅಕ್ಷದ ಮೇಲೆನೇ ಬರಬೇಕು. y ಅಕ್ಷದ ಮೇಲೆ ಎಲ್ಲಿ ಬರಬೇಕು? -2ಗೆ ಬರಬೇಕು. ಅಂದ್ರೆ ಏನ್ ಮಾಡ್ತೀರಾ? 0, -2. This is 0, -2. Okay. So next work is to represent the next point, that is 4, 2, where it comes x = 4, y = 2. 4, 2 ಬಿಂದು ನೋಡ್ರಿ ಇಲ್ಲಿ ಬರಬೇಕು. This is 4, 2. ಅದನ್ನ ಹೆಸರಿಸ್ಕೊಳ್ಳಿ. ಇದು ಡಿ ಆಗತ್ತ, ಆಮೇಲೆ ಇದೇನಾಗತ್ತೆ ನಮಗೆ ಇ ಆಗತ್ತೆ. 4, 2 ಎರಡನೇ ಬಿಂದು. ಆಮೇಲೆ ಮೂರನೇ ಬಿಂದು ಏನಿದೆ 2, 0 ಇದೆ. x = 2 and then y = 0. 2, 0 ಇದೆ. ಅಂದ್ರೆ x = 2 ಮತ್ತೆ y 0 ಅಂದ್ರೆ ಅದೆಲ್ಲಿ ಬರಬೇಕು? x ಅಕ್ಷದ ಮೇಲೆನೆ ಬರಬೇಕು. x = 2 ಅಂದ್ರೆ ಎಫ್ ಬಿಂದು ಎಲ್ಲಿ ಬಂತು ನಿಮಗೆ? ಇವಾಗ ಇದು ನಿಮಗೆ ಎಫ್ ಬಿಂದು ಆಗ್ತದ. ಏನಾಗತ್ತ? ಅದು 2, 0 ಆಗತ್ತ ಎಫ್ ಬಿಂದು.
ಇವುಗಳನ್ನ ನಾವೇನ್ ಮಾಡೋಣ, ಒಂದು ಸರಳ ರೇಖೆ ಮುಖಾಂತರ ಸೇರಿಸ್ಕೊಳ್ಳೋಣ. ಅವಾಗ ಏನಾಗುತ್ತೆ ನೋಡಿ, ಈ 3 ಬಿಂದುಗಳನ್ನ ಒಂದು ನಕ್ಷೆಯ ಮುಖಾಂತರ ಸೇರಿಸ್ಕೊಳ್ಳಿ, ಒಂದು ಸರಳ ರೇಖೆಯ ಮುಖಾಂತರ ಸೇರಿಸ್ಕೊಳ್ಳಿ. ಸರಿನಾ? ಈಗ ನಮಗೇನಾಗಿದೆ, ಎರಡನೇ ಒಂದು ನಕ್ಷೆ ಸಿಕ್ಕಿದೆ. ಈ ನಕ್ಷೆ ಯಾವುದು ನಮ್ಗೆ ಈಗ ತಾನೇ ನಾವು ಡ್ರಾ ಹೇಳಿರ್ತಕ್ಕಂಥ ನಕ್ಷೆ, ದ ಗ್ರಾಫ್ ವಾಟ್ ವಿ ಹ್ಯಾವ್ ಡ್ರಾನ್ ಜಸ್ಟ್ ನೌ, ದಿಸ್ ಈಸ್ ನಥಿಂಗ್ ಬಟ್ x minus y is equal to 2. ಇದು ನಿಮಗೇನಾಗಿದೆ, x minus y is equal to 2 ಎರಡನೇದು. ಸೊ ಇವೆರಡು ಎಲ್ಲಿ ಛೇದಿಸಿದವೆ, ವೇರ್ ದ two graphs have been intersected, that you observe here. So this is the intersecting point. You come to x-axis. Intersecting point gunta ಕೆಳಗಡೆ ಬನ್ನಿ x ಗೆ. So what you are getting, x is equal to 4 you are getting. x is equal to 4. ಹಾಗೇನೆ ಈ ಕಡೆ ಬನ್ನಿ, ಇಲ್ಲಿಂದ intersecting point ನಿಂದ ಈ ಕಡೆ ಲೆಫ್ಟ್ ಸೈಡ್ ಬನ್ನಿ. ಸೊ ಈ ಕಡೆ ಬಂದ್ರೆ ನಮಗೆ y ಗೆ ಎಲ್ಲಿ ಸೇರ್ತಾ ಇದೀವಿ ನೋಡಿ, 2ಕ್ಕೆ ಸೇರ್ತಾ ಇದೀವಿ. So y equal to what you are getting, 2 you are getting. So ನಕ್ಷೆಯಿಂದ that is from graph, what you are getting, the value of x is equal to 4 and the value of y is equal to 2. x is equal to 4 ಮತ್ತೆ y equal to 2 ನಮಗೇನಾಗತ್ತಾ, ಪರಿಹಾರ ಆಗತ್ತಾ. ಇದಿಷ್ಟು ಈ ಒಂದು ಗ್ರಾಫ್ಗೆ ಪರಿಹಾರ. ಇದು ಗ್ರಾಫಿಕಲ್ ಮೆಥಡ್, ನಕ್ಷಾ ವಿಧಾನ ಅಂತ ಹೇಳ್ತೀವಿ. So once again I'll recap. We have the first equation, x plus y equal to 6. 2, 4, 3, 3, 6, 0 are the coordinates. 2, 4, x equal to 2, y equal to 4. 3, 3, x equal to 3, y equal to 3. This is B point. And then the next 6, 0 here. So we have joined the 3 points and we got the line, graph of the line x plus y is equal to 6. Similarly, we have plotted the graph of the second equation, x minus y equal to 2, using these 3 coordinates, 0, minus 2, 4, 2 and 2, 0. Where the 2 lines meet, that you have to observe, and come to x-axis, you will get the value of x which is equal to 4. Come to y, you will get the value of y which is equal to 2. So this completes the solution for this graph. See students, let us move to the next question. Second question. First equation is 2x minus y is equal to ಏನಿದೆ, 3 ಇದೆ ನೋಡಿ. ಮೊದಲನೇ ಕೆಲಸ ಏನು, yಗೆ ಬಿಡಿಸ್ಕೊಂಬಿಡಿ. y ಅನ್ನು ಈ ಕಡೆ ತಂದುಬಿಡಿ, y 2x, ಆ 3ಅನ್ನು ಈ ಕಡೆ ತಂದರೆ ನಿಮ್ಗೆ ಏನಾಗುತ್ತೆ, -3. ಹಾಗಾಗಿ y equal to 2x minus 3, 2x minus 3. ಸರಿನಾ? ಸೊ ಇದಕ್ಕೆ ಒಂದು ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳೋಣ. x, y, x, y. ಎಕ್ಸ್ಗೆ ನಾನು ಕನಿಷ್ಠ 3 ಬೆಲೆಗಳನ್ನು ತಗೊಳ್ತೀನಿ. x equal to 1 ಅನ್ನು ತಗೊಳ್ತೀನಿ, ಆಮೇಲೆ 2 ತಗೊಳ್ಳೋಣ, ಆಮೇಲೆ x is equal to 3 ತಗೊಳ್ಳೋಣ. ನೋಡಿ, x is equal to ಸುಲಭವಾಗಿರ್ತಕ್ಕಂಥ ಬೆಲೆಗಳನ್ನು ತಗೊಳ್ಳೋಣ. 1, 2, 3 ತಗೊಂಡಿದ್ದೀನಿ. x equal to ಇಷ್ಟು ಆದೇಶಿಸಿದ ಮೇಲೆ ಏನಾಗುತ್ತೆ ನೋಡಿ, x is equal to 1 ಹಾಕಿದರೆ y equal to 2 into 1 minus 3, ಅಂದರೆ 2 minus 3 ಎಷ್ಟು ಬಂತು, -1. ಅಂದರೆ 1ಅನ್ನು ಆದೇಶಿಸಿದಾಗ, x equal to 1ಅನ್ನು ಆದೇಶಿಸಿದಾಗ y ನ ಬೆಲೆ ಎಷ್ಟು ಬಂತು, -1 ಬಂತು. ಇಲ್ಲಿ -1 ಬರ್ಕೊಳ್ತಾ ಇದ್ದೀನಿ. ಹಾಗಾಗಿ ಮೊದಲನೇ ನಿರ್ದೇಶಾಂಕ, ಫಸ್ಟ್ ಕೋಆರ್ಡಿನೇಟ್ ವಿಲ್ ಬಿ 1 minus 1. ಸೊ x is equal to ಎರಡನೇ ಬಿಂದು ನೋಡಿ, ಸೆಕೆಂಡ್ ಪಾಯಿಂಟ್ ವಾಟ್ ಐ ಹ್ಯಾವ್ ಟೇಕನ್, 2 ಐ ಹ್ಯಾವ್ ಚೂಸನ್. y is equal to, the equation is 2x minus 3, 2 into x, x is 2 minus 3, so this is 4 minus 1 equal to what you are getting, 3 you are getting. 2 into 2, 4, 4 minus 3 is 1, 4 minus 1 ಅಲ್ಲ ಇದು, 4 minus 3, 4 minus 3 ಅಂದರೆ ಎಷ್ಟು ಬರುತ್ತೆ, ಇದು 1 ಬರುತ್ತೆ. ಸೊ ಹೀಗಾಗಿ ಎರಡನೇ ನಿರ್ದೇಶಾಂಕ ಎಷ್ಟು ಆಗಬೇಕು, 2, 1, 2 ಹಾಕಿದಾಗ ನಮಗೆ ಏನು ಬಂತು, 1 ಬಂತು. 2, 1 ಬರೆಯೋಣ. ಇದು ನಿಮಗೆ ಎರಡನೇ ನಿರ್ದೇಶಾಂಕ. ಇನ್ನು x is equal to ಏನು ಹಾಕೋಣ, ಥರ್ಡ್ ವ್ಯಾಲ್ಯೂ, x equal to 3 ತೊಗೊಂಡಿದ್ದೀನಿ. 3ಅನ್ನು ಇಲ್ಲಿ ಆದೇಶಿಸ್ಕೊಳ್ಳಿ. ಸಿ ಇಫ್ ಯು ಪುಟ್ x is equal to 3 in the equation y equal to 2x minus 3, what is the value of y? y is equal to 2 into x, x is 3, ಹೌದಾ, -3 is there in the rule or in the equation. 3 into 2 is 6, 6 minus 3 is equal to what you are getting, 3 you are getting. ಸೊ ಹಾಗಾಗಿ x equal to 3ಅನ್ನು ಹಾಕಿದರೆ
y ಈಕ್ವಲ್ ಟು ಎಷ್ಟು ಬಂತು 3 ಬಂತು. ಸೊ 3, 3. Is it clear? So this completes the tabulation for the first equation. ಸೊ ಇದು ನಮಗೇನಾಗಿತ್ತು ಅಂತಂದರೆ ಇಷ್ಟಾದರೆ ಮೊದಲನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕಗಳ ಪಟ್ಟಿಯನ್ನು ಗೊತ್ತು ಮಾಡ್ಕೊಳ್ತಕ್ಕಂತಹ ಕೆಲಸ ಪೂರ್ಣ ಆಯಿತು. ಸೊ ದಿಸ್ ಕಂಪ್ಲೀಟ್ಸ್, ದಿಸ್ ಈಸ್ ದ ಟೇಬಲ್ ಫಾರ್ y is equal to 2x minus 3. y equal to 2x minus 3ಗೆ ನಿರ್ದೇಶಾಂಕ ಪಟ್ಟಿಯನ್ನು ಟ್ಯಾಬ್ಯುಲೇಷನನ್ನು ಮಾಡ್ಕೊಂಡಿದ್ದೀರಾ, ಕೋಆರ್ಡಿನೇಟ್ಸ್ ಟ್ಯಾಬ್ಯುಲೇಷನ್ ಮಾಡ್ಕೊಂಡಿದ್ದೀರಾ. ಇದೇ ರೀತಿ ನಾವೇನು ಮಾಡೋಣ ಇವಾಗ ಸೆಕೆಂಡ್ ಇಕ್ವೇಷನ್. ದಿಸ್ ಇಸ್ ಓವರ್ ನೌ, ದಿಸ್ ಇಸ್ ಓವರ್. ನೌ ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಇಕ್ವೇಷನ್. 3x minus y is equal to 5. ನೋಡಿ, ನಾನೀಗ ಎರಡನೇ ಒಂದು ಈಕ್ವೇಷನನ್ನು ಸಮೀಕರಣವನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ, yಗೆ ಬಿಡಿಸ್ಕೊಂಡ್ಬಿಡೋಣ. 3x ಇಲ್ಲೇ ಇರಲಿ, ಹೀಗೆ ಇರಲಿ. ಟೇಕ್ 5 ಟು ದಿಸ್ ಸೈಡ್, ಈ ಕಡೆ ತೊಗೊಂಬಿಡಿ. ಸೊ y ಆಯಿತು. ಅಂದರೆ y ಈಕ್ವಲ್ ಟು ಎಷ್ಟು ಬಂತು ನೋಡಿರಿ, 3x minus 5 ಸಿಗತ್ತಲ್ಲ. y ಈಕ್ವಲ್ ಟು 3x minus 5. ಇದಕ್ಕೆ ಒಂದು ನಿರ್ದೇಶಕ ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳೋಣ. x, y ಮತ್ತು x, y ಅಂತ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಬಿಡಿ. ಎಕ್ಸ್ಗೆ ನಾವು ಸ್ವಲ್ಪ ಯೋಚಿಸಿ ಬೆಲೆಗಳನ್ನು ಹಾಕಬೇಕು, ಸೂಕ್ತವಾಗಿರ್ತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥ ಬೆಲೆಗಳು. ಹಾಗಂತ ಯಾವುದೇ ಬೆಲೆ ಹಾಕಲಿಕ್ಕೆ ನಿಮಗೆ ಫ್ರೀಡಮ್ ಇದೆ. ಯು ಹ್ಯಾವ್ ಎವ್ರಿ ರೈಟ್ ಟು ಪುಟ್ ಎನಿ ವ್ಯಾಲ್ಯೂ ಆಫ್ ಎಕ್ಸ್, ಬಟ್ ಇಟ್ ಶುಡ್ ಬಿ ಕಂಫರ್ಟೇಬಲ್ ಟು ಪ್ಲಾಟ್ ದ ಗ್ರಾಫ್. ನಕ್ಷೆಯನ್ನು ಹಾಕಲಿಕ್ಕೆ ನಮಗೆ ಸುಲಭ ಆಗಬೇಕು, ಅನುಕೂಲ ಆಗಬೇಕು ಅನ್ನೋದನ್ನು ಗಮನದಲ್ಲಿ ಇಡಬೇಕಾಗತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು, ನಾನು ಇಲ್ಲಿ ಸಿಂಪ್ಲಿ 1 ತೊಗೊಳ್ತೀನಿ. ಅವಾಗೇನಾಗತ್ತೆ ನೋಡಿ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಈಸ್ ಈಕ್ವಲ್ ಟು 1 ಆದೇಶಿಸಿದರೆ y ಈಕ್ವಲ್ ಟು ಎಷ್ಟಾಗತ್ತೆ, 3 ಇಂಟು 1 minus 5. ಸೊ 3 minus 5 ಎಷ್ಟಾಗತ್ತೆ? ವಾಟ್ ಯು ಆರ್ ಗೆಟಿಂಗ್, ದ ಡಿಫ್ರೆನ್ಸ್ ವಿಲ್ ಬಿ ಟು ಸೈನ್ ಆಫ್ ದ ಬಿಗ್ಗರ್. ದೊಡ್ಡ ಅಂಕಿಯ ಚಿಹ್ನೆಯನ್ನು ಇಡಬೇಕು, ವ್ಯತ್ಯಾಸ 2 ಬರುತ್ತೆ. ದೊಡ್ಡ ಅಂಕಿಯ ಚಿಹ್ನೆ ಏನಿದೆ, ಮೈನಸ್ ಇದೆ, ಹಾಗಾಗಿ ಇಲ್ಲಿ ಮೈನಸನ್ನು ಇಟ್ಕೋಬೇಕು. ಅಂದರೆ 1ಅನ್ನು ಆದೇಶಿಸ್ಕೊಂಡ್ರೆ ವೆನ್ ಯು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1, y ಎಷ್ಟು ಬಂತು, ವಾಟ್ ಯು ಆರ್ ಗೆಟಿಂಗ್, -2 ಯು ಆರ್ ಗೆಟಿಂಗ್. ಹಾಗಾಗಿ ಮೊದಲನೇ ನಿರ್ದೇಶಾಂಕ, ಫಸ್ಟ್ ಕೋಆರ್ಡಿನೇಟ್ ಈಸ್ 1, -2. ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ನಾನು ಏನು ತೊಗೊಳ್ತೀನಿ, 2ಅನ್ನು ತೊಗೊಳ್ತೀನಿ. ಇಫ್ ಯು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಏನಾಗುತ್ತೆ ನೋಡಿ. ವೆನ್ ಯು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2, ವಾಟ್ ಅಬೌಟ್ y? y ಈಕ್ವಲ್ ಟು 3 ಇಂಟು 2, 3 ಇಂಟು 2 -5. ಓಕೆ, ಸೊ ಈಕ್ವಲ್ ಟು 6 minus 5. 6 minus 5 is 1. ಸರಿನಾ? 2 ತೊಗೊಂಡಿದ್ದೀನಿ, ಆವಾಗ ಎಷ್ಟು ಬಂದಿದೆ, 1 ಬಂದಿದೆ. yನ ಬೆಲೆ ಅದನ್ನು ಬರೆಯೋಣ. ರೈಟ್ ದ ಸೆಕೆಂಡ್ ಕೋಆರ್ಡಿನೇಟ್ ಆಸ್ ಟು 1. ಸೊ ದಿಸ್ ಕಂಪ್ಲೀಟ್ಸ್ ದ ಟ್ಯಾಬ್ಯುಲೇಷನ್ ಫಾರ್ ದ ಸೆಕೆಂಡ್ ಕೋಆರ್ಡಿನೇಟ್. ಸೆಕೆಂಡ್ ಕೋಆರ್ಡಿನೇಟ್ ಇದು ಥರ್ಡ್ ಒನ್ ಯು ಟೇಕ್ ಹಿಯರ್. ಎಕ್ಸ್ ಈಸ್ ಎರಡರ ಮೇಲೂ ನಾವು ನಡೆಸ್ಬೋದು ನಿಖರವಾಗಿ, ತಪ್ಪಲಾರದೆ. ಎರಡೇ ನಿರ್ದೇಶಾಂಕಗಳನ್ನು ತೆಗೆದುಕೊಂಡರೂ ಕೂಡ ಗ್ರಾಫನ್ನು ಹಾಕಲಿಕ್ಕೆ ಬರುತ್ತೆ. ಆದರೆ ಕನಿಷ್ಠ 3 ಬಿಂದುಗಳನ್ನು ತೆಗೆದುಕೊಳ್ಳೋದು ಸೂಕ್ತ. ಅಂದರೆ ನಾವು ತಪ್ಪಿದರೂ ಕೂಡ ಗೊತ್ತಾಗುತ್ತೆ. 3 ಬಿಂದುಗಳು ಒಂದೇ ರೇಖೆ ಮೇಲೆ ಬರಲಿಲ್ಲ ಅಂದರೆ ನಾವೆಲ್ಲೋ ತಪ್ಪಿದ್ದೀವಿ ಅಂತ. ಹಾಗೆ ಸರಿ, ಎಕ್ಸ್ ಈಸ್ ಈಕ್ವಲ್ ಟು ಏನು ತೊಗೊಳ್ಳೋಣ, 3x minus 5 ಇದೆ. ನಾನಿವಾಗ 3 ತೊಗೊಳ್ತೀನಿ. 3 ತೊಗೊಂಡ್ರೆ ಏನಾಗ್ತದೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 3ಅನ್ನು ಹಾಕೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು 3 ಇಫ್ ಯು ಟೇಕ್, y ಈಸ್ ಈಕ್ವಲ್ ಟು 3 ಇಂಟು 3 -5. ಸೊ 9 minus 5, ವ್ಯತ್ಯಾಸ 4 ಸಿಗುತ್ತಲ್ಲ. ಹಾಗಾಗಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 3, y ಈಕ್ವಲ್ ಟು 4. ಅಂದರೆ ನಿರ್ದೇಶಾಂಕ 3, 4 ಆಗುತ್ತೆ. ಸ್ವಲ್ಪ ಇದನ್ನು ಶಿಸ್ತಿನಿಂದ ನೀವು ಒಂದು ಟ್ಯಾಬ್ಯುಲೇಷನ್ನ ರೆಡಿ ಮಾಡ್ಕೊಳ್ಳಿ. ಸೊ ಇಷ್ಟಾದರೆ ನಿಮಗೇನಾಯ್ತು ಇವಾಗ, ದಿಸ್ ಕಂಪ್ಲೀಟ್ಸ್ ದ ನೆಸಸರಿ ಕೋಆರ್ಡಿನೇಟ್ಸ್ ಫಾರ್ ದ ಸೆಕೆಂಡ್ ಇಕ್ವೇಷನ್, ದಟ್ ಈಸ್ 3x minus y ಈಕ್ವಲ್ ಟು 3x minus y is equal to 5. ಈ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕಗಳ ಪಟ್ಟಿ ಸಿಕ್ಕಾಯಿತು. ಇನ್ಮೇಲೆ ನಾವೇನು ಮಾಡಬೇಕು, ಗ್ರಾಫ್ನಲ್ಲಿ ಈ ಬಿಂದುಗಳನ್ನು ಗುರುತಿಸಿ ಛೇದನ ಬಿಂದುವನ್ನು ಗೊತ್ತು ಮಾಡಿಕೊಂಡು ಏನನ್ನು ಕಂಡುಹಿಡಿಬೇಕಂದ್ರೆ ಸಮೀಕರಣಕ್ಕೆ ಪರಿಹಾರವನ್ನು ಗೊತ್ತು ಮಾಡಬೇಕು. ಬನ್ನಿ. Let us move to the graph of the second problem. The equation is 2x minus y is equal to 3, and we have already tabulated. Second equation is 3x minus y equal to 5, and the coordinates are in this manner. So let us prepare x, the coordinate axis. This is x dash, this is y dash, and this is the origin.
So 1, 2, 3, 4, 5 values. And this is minus 1, minus 2, minus 3, 1, 2, 3, 4, 5, 6, minus 1, minus 2, so on. Okay. See the first one you take here. First one you take here. This you take it as A, this as B, and then this as C. 1 minus 1, x equal to 1, y equal to minus 1, where it comes. This is the point A, 1 comma minus 1, x equal to 1, y equal to minus 1. 2, 1, x is equal to 2 and y is equal to 1, where it comes. X equal to 2, y equal to 1 plus 1 here. 2, 1. So this is B. The coordinates are given by 2, 1. Next point is 3, 3. X is equal to 3 and y is also equal to 3. So 3, 3 where you are getting 3, 3. See, x is equal to 3 and y is also equal to 3. So 3, 3. So this is C point which is given by 3, 3 you take here. Join all these by using a scale. Okay, this is nothing but the graph of the line 2x minus y equal to 3. This is a 2x minus y equal to 3. Okay? 2x minus y equal to 3 ಗೆ ನಕ್ಷೆ ಹಾಕೊಂಡಿವಿ ನಾವು ಇವಾಗ. 1, 2, 3. These are the 3 points. So let us come to the second equation. This one is already covered. 3x minus y equal to 5 ಗೆ ಬರೋಣ. A, B, C, D, E, F you take. D, E, F you take this. 1 minus 2. 1 minus 2 where it comes. 1 minus 2. This is D, no? 1 comma minus 2. X equal to 1, y equal to minus 2, y equal to minus 2. Next 2, 1, x is equal to 2, y is equal to 1 where it comes. Here 2, 1 already represented. This is D and B and E coincides. E will come here only. 3, 4. X equal to 3 and y equal to 4. 3, 4 will come here. 3, 4. This is the point given by F, which is 3, 4. Okay. This is F 3, 4. Better observe here. This is F point. This is F point and given by 3, 4. Join all these 3 points by using a line. Use a scale to join all these. See where they are intersecting. Carefully observe. Observe them. They are intersecting exactly. They are intersecting exactly at a particular point. That is what we are observing, B. Okay. So in order to get the solution, 1 minute, just name it. This is the graph of what? 3x minus y equal to 5. ಇದು 3x minus y equal to 5 ನಕ್ಷೆಯನ್ನು ಸೂಚಿಸುತ್ತದೆ. ಇವಾಗ ಎರಡು ಛೇದಿಸಿರ್ತಕ್ಕಂಥ ಬಿಂದುಗಳನ್ನು ನೋಡಿ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನೋಡಿ, ಮತ್ತೆ x ಮತ್ತೆ y ಬೆಲೆಗಳನ್ನು ಗೊತ್ತು ಮಾಡ್ಕೊಂಡ್ರಿ. x ಈಕ್ವಲ್ ಎಷ್ಟು ಬರುತ್ತೆ? 2 ಬರುತ್ತೆ. ಆಮೇಲೆ y ಈಕ್ವಲ್ ಎಷ್ಟು ಬರುತ್ತೆ? 1 ಬರುತ್ತೆ. x ಈಕ್ವಲ್ ಟು 2 and y ಈಕ್ವಲ್ ಟು 1 you are getting. So from graph ನಕ್ಷೆಯಿಂದ ಅಥವಾ ಹೇಗೆ ಹೇಳ್ತೀರಿ? From graph what we conclude, ಏನನ್ನು ನಾವು ಕನ್ಕ್ಲೂಡ್ ಮಾಡ್ತೀವಿ ಅಂತಂದ್ರೆ, ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತಂದ್ರೆ, the solution is x is equal to 2 and y is equal to 1. x equal to 2 ಮತ್ತು y equal to 1 ಕೊಟ್ಟಿರತಕ್ಕಂಥ ಸಮೀಕರಣಕ್ಕೆ ಪರಿಹಾರ ಅನ್ನೋದು ನಮಗೆ ಅರ್ಥ ಆಗ್ತದೆ. So in the first part you have to tabulate first.
Coordinates you have to find out. Minimum of 2 points you have to find out. I have calculated 3. Minimum of 2 points necessary. And further you have to plot the graph of both the equations and where they intersect that you have to see, and then from the graph you can find the value of x and y. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆಗೆ ಸಾಕೋಣ. ಮೂರನೇ ಪ್ರಶ್ನೆ. ನಾನು ತಗೊಂಡ್ಕೊಂಡಿರ್ತಕ್ಕಂಥ ಥರ್ಡ್ ಎಕ್ಸಾಂಪಲ್ನಲ್ಲಿ ಫಸ್ಟ್ ಇಕ್ವೇಷನ್ ಏನಿದೆ, ಎಕ್ಸ್ ಮೈನಸ್ ವಾಯ್ ಪ್ಲಸ್ 1 = 0. ಮೊದಲೇ ಕೆಲಸ ಏನು ಅಂತಂದರೆ ವಾಯ್ಗೆ ಇದನ್ನು ವ್ಯಕ್ತಪಡಿಸ್ಕೊಳ್ಳೋದು ಸೂಕ್ತ. ನೇರವಾಗಿ ಇಲ್ಲಿ ಕೂಡ ಬೆಲೆ ಹಾಕಿ ಕೆಲವರು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಹಾಗೂ ಬರುತ್ತೆ. x = 0 ಒಂದು ಸಲ ತೊಗೊಳ್ಳೋದು, y = 0 ಒಂದು ಸಲ ತೊಗೊಳ್ಳೋದು. ಆದರೂ ನಾನು ಒಂದು ನಿರ್ದಿಷ್ಟ ಕ್ರಮವನ್ನು ಫಾಲೋ ಮಾಡ್ತಾ ಇದ್ದೀನಿ. ಮೈನಸ್ ವಾಯ್ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಷ್ಟು ಸಿಗುತ್ತೆ ನೋಡಿ, x + 1 ಯು ಆರ್ ಗೆಟಿಂಗ್. ಸೊ y = what you are getting, x + 1. ಮೇಕ್ ದ ಟ್ಯಾಬ್ಯುಲೇಷನ್ ಫಾರ್ ದಿಸ್ x, y ಆ್ಯಂಡ್ ದೆನ್ x, y. ಭಾಳ ಸುಲಭ ಇದೆ, ಏನೂ ಕಷ್ಟ ಇಲ್ಲ. x = 0 ತೊಗೊಳ್ಳೋಣ. x = ಮತ್ತು -2 ತೊಗೊಳ್ಳೋಣ. x = 4 ತೊಗೊಳ್ಳೋಣ. ಸಾಕಿಷ್ಟು ಮೂರು ಬೆಲೆಗಳು ನಮಗೆ. x = 0 ಆದರೆ y ನ ಬೆಲೆ ಎಷ್ಟು ನೋಡಿ, 0 + 1 ಎಷ್ಟು ಬರಬೇಕು, 1 ಬರಬೇಕು. ಅಂದರೆ ಏನಾಯಿತು, ಮೊದಲನೇ ನಿರ್ದೇಶಾಂಕ 0, 1 ಆಗುತ್ತೆ. ನೆಕ್ಸ್ಟ್ -2 ತೊಗೊಂಡ್ರೆ x -2 ಅನ್ನು ಹಾಕಿದರೆ ಎಲ್ಲಿ ಈ ಸಮೀಕರಣದಲ್ಲಿ ಹಾಕಬೇಕು. y = -2 + 1. -2 + 1 ಅಂದರೆ ಎಷ್ಟು ಬಂತು, -1 ಬಂತು. -2 ಹಾಕಿದಾಗ -1, -2 -1, ಹೌದಾ? ಎರಡನೇ ನಿರ್ದೇಶಾಂಕ -2 -1 ಯು ಆರ್ ಗೆಟಿಂಗ್. ಹಾಗೆಯೇ ಸಬ್ಸ್ಟಿಟ್ಯೂಟ್ x = 4. ಮೂರನೇ ಬೆಲೆಯನ್ನು 4ಅನ್ನು ಹಾಕೊಂಬಿಡಿ. ಸೊ y = 4 + 1. 4ಕ್ಕೆ 1ಅನ್ನು ಸೇರಿಸಿದರೆ ಬರೋದೆಷ್ಟು, 5. ಸೊ 4 ಹಾಕಿದರೆ 5 ಬರುತ್ತೆ. ಸೊ ಥರ್ಡ್ ಕೋಆರ್ಡಿನೇಟ್ ವಿಲ್ ಬಿ 4, 5. ಸಾಕಲ್ಲ ಇಷ್ಟಾದರೆ. ಮೊದಲನೇ ಒಂದು ಸಮೀಕರಣಕ್ಕೆ ಏನಾಯ್ತು ಅಂದರೆ ನಮಗೆ ನಿರ್ದೇಶಾಂಕಗಳ ಪಟ್ಟಿ ತಯಾರಾಯ್ತು ಅನ್ನೋದು ನಮಗೆ ತಿಳಿದು ಬರುತ್ತೆ. ಸೊ ದಿಸ್ ಈಸ್ ದ ಟ್ಯಾಬ್ಯುಲೇಷನ್ ಫಾರ್ ದ ಈಕ್ವೇಷನ್ x - y + 1 x - y + 1 = 0. Now let us take the second equation. ನೋಡಿ ವಿದ್ಯಾರ್ಥಿಗಳೇ, ಎರಡನೇ ಒಂದು ಸಮೀಕರಣ ತಗೋಬೇಕು ಈಗ ನಾವು. 3x + 2y - 12 = 0. ಸ್ವಲ್ಪ ಈ ಸಮೀಕರಣವನ್ನು ಎಚ್ಚರಿಕೆಯಿಂದ ಬಿಡಿಸ್ಕೋಬೇಕು. ಸಾಲ್ವ್ ಇಟ್ ಕೇರ್ಫುಲಿ. ಸೊ 2y ಅಷ್ಟೇ ಇಟ್ಕೊಳ್ಳೋಣ ಇಲ್ಲಿ, -12 ಆನ್ ಶಿಫ್ಟಿಂಗ್ ಟು ದ್ಯಾಟ್ ಸೈಡ್ ಇಟ್ ಬಿಕಮ್ಸ್ +12. +12 ಆಗುತ್ತೆ, -12 ಆ ಕಡೆ ತಂದರೆ. ಹಾಗೆಯೇ 3x ಆ ಕಡೆ ಪಕ್ಷಾಂತರ ಮಾಡ್ಕೊಡ್ರಿ. ಶಿಫ್ಟಿಂಗ್ 3x ಇಟ್ ಬಿಕಮ್ಸ್ -3x. ಸರಿನಾ? ಸೊ y ಏನು ಸಿಗುತ್ತೆ ನಿಮಗೆ, 12 - 3x / 2 ಬರಲಿಕ್ಕೆ ಸಾಧ್ಯ ಆಗುತ್ತಲ್ಲ. 2 I have shifted. So carefully solve it. X, y and then x, y. 3 values you have to take here. Make a tabulation like this, x, y and then x, y. ಸರಿ, ಸ್ವಲ್ಪ ಇಲ್ಲಿ ಜಾಣತನದಿಂದ ಯೂಸ್ ಯುವರ್ ಇಂಟೆಲಿಜೆನ್ಸಿ, ಲಾಜಿಕಲಿ ಹೌ ಟು ಥಿಂಕ್. ಏನು ಥಿಂಕ್ ಮಾಡಬೇಕು, ಎಕ್ಸ್ಗೆ ಬೆಲೆ ಹಾಕಿದ ಮೇಲೆ 3ರಿಂದ ಗುಣಾಕಾರ ಮಾಡಿದ ಮೇಲೆ, ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ x ವ್ಯಾಲ್ಯೂ ಬೈ ಮಲ್ಟಿಪ್ಲೈಯಿಂಗ್ 3, ಆಫ್ಟರ್ ಸಬ್ಟ್ರಾಕ್ಟಿಂಗ್ 12, 12ರಿಂದ ಕಳೆದ ಮೇಲೆ ಅದು 2ರಿಂದ ಭಾಗ ಹೋಗಬೇಕು. 2, 4, 6 ವ್ಯಾಲ್ಯೂಸನ್ನು ತೊಗೊಂಡಿದ್ದೀನಿ ನಾನು. ಏನಾಗುತ್ತೆ ನೋಡಿ, x = 2 ತೊಗೊಂಡಾಗ y = ಎಷ್ಟಾಗುತ್ತೆ, 12 - 3 × 2 / 2, ಹೌದಾ? 12 ಆ್ಯಸ್ ಇಟ್ ಈಸ್, 12 ಹಾಗೆ ಇರಲಿ. 3 × 2 = 6, 6 ಆಗುತ್ತೆ, / 2. 12ರಿಂದ 6ಅನ್ನು ಕಳೆದ್ರೆ ಎಷ್ಟು ಬರಬೇಕು ನಿಮಗೆ, 6 ಬರಬೇಕು. 6ಅನ್ನು 2ರಿಂದ ಭಾಗಿಸ್ತೀರಾ, 2 × 3 = 6. ಅಂದರೆ ವೆನ್ ಯು ಪುಟ್ x = 2, y = 3 ಯು ಆರ್ ಗೆಟಿಂಗ್ 2, 3. ಸೊ ಮೊದಲನೇ ಒಂದು ನಿರ್ದೇಶಾಂಕ ಏನಾಗಬೇಕು, 2, 3 ಆಗಬೇಕು. ಸೊ x = ಮುಂದಿನ ಬೆಲೆ ಏನು ತೊಗೊಳ್ಳೋಣ, 4 ತೊಗೊಳ್ಳಿ. 4ಅನ್ನು ತೊಗೊಂಡ್ರೆ y = 12 - 3 4s 3 × 4 / ಏನು ಬರೀತೀರಾ, 2. ಸರಿನಾ? 12 ಹಾಗೆ ಇರಲಿ. 3 4s 12 / 2. 12ರಲ್ಲಿ 12ಅನ್ನು ಕಳೆದ್ರೆ 0. 0ಗೆ 2ರಿಂದ ಭಾಗಿಸಿದ್ರೆ ನಿಮ್ಗೆ ಸಿಗೋದೇನು, 0ಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ 0ನೇ ಬರಬೇಕು. ಸೊ ಹೀಗಾಗಿ
4,0. ಎರಡನೇ ನಿರ್ದೇಶಾಂಕ ಎಷ್ಟಾಯಿತು? 4,0 ಆಯಿತು. ಇನ್ನು ಯಾವಾಗ ಎಕ್ಸ್ ಈಸ್ ಈಕ್ವಲ್ ಟು ಆರನ್ನು ತೊಗೊಳ್ತಿರೋ ಆವಾಗ ಏನಾಗುತ್ತೆ ನೋಡಿ, y ಈಸ್ ಈಕ್ವಲ್ ಟು 12 ಮೈನಸ್ 3 ಇಂಟು ಎಕ್ಸ್, 3 ಇಂಟು 6 ಡಿವೈಡೆಡ್ ಬೈ 2, 12 ಮೈನಸ್ 3 18 ಭಾಗಲೇ 2. 18 ಮತ್ತು 12 ವ್ಯತ್ಯಾಸ ಎಷ್ಟಾಗುತ್ತೆ ನಮಗೆ? -6 ಆಗುತ್ತೆ. ಇದನ್ನು 2ರಿಂದ ಭಾಗಿಸ್ತೀರ. 18 and 12 ಡಿಫ್ರೆನ್ಸ್ ವಿಲ್ ಬಿ 6. ದಟ್ ಟು ಸೈನ್ ಆಫ್ ದ ಬಿಗ್ಗರ್, ದೊಡ್ಡ ಅಂಕಿ ಚಿಹ್ನೆಯನ್ನು ಬರಿಬೇಕಲ್ಲ. 2 1 2 3 ಅಂದರೆ ಎಷ್ಟಾಗುತ್ತೆ ನಿಮಗೆ? -3. ಅಂದರೆ 6 ಕೊಟ್ಟಾಗ ಇಲ್ಲಿ -3 ಬರುತ್ತೆ. 6, -3. ಅರ್ಥ ಆಯ್ತಲ್ಲ? ಸೊ ಈಗ ನಮಗೆ ಯಾವುದು ಈ ಎರಡನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕಗಳ ಪಟ್ಟಿ ಸಿದ್ಧ ಆಯಿತು. ಇದನ್ನು ನಾವೇನು ಮಾಡಬೇಕಿಲ್ಲಿ ಗ್ರಾಫ್ನಲ್ಲಿ ರೀಪ್ರೆಸೆಂಟೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದು 3x + 2y - 12 = 0 ಸಮೀಕರಣಕ್ಕೆ ನಿರ್ದೇಶಾಂಕಗಳ ಪಟ್ಟಿ. ಸೊ ಇನ್ನು ನಕ್ಷೆಗೆ ಸಾಗೋಣ. ಈ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವೈನ ಬೆಲೆ ಅಂದರೆ ಈ ಕೊಟ್ಟಿರ್ತಕ್ಕಂಥ ಸಮೀಕರಣಕ್ಕೆ ಪರಿಹಾರವನ್ನು ಗೊತ್ತು ಮಾಡ್ಕೊಳ್ಳೋಣ. See students, let us move to the third question. Even ಪ್ರಶ್ನೆಯಲ್ಲಿ ಫಸ್ಟ್ ಇಕ್ವೇಶನ್ x - y + 1 = 0. ಇದಕ್ಕೆ ನಿರ್ದೇಶಾಂಕಗಳನ್ನು ಗೊತ್ತು ಮಾಡ್ಕೊಂಡಿದ್ದಾರೆ. ಕೋಆರ್ಡಿನೇಟ್ಸ್ you already calculated. For the second equation also we have calculated the coordinates. Only work is to represent on the graph. The scale is 1 cm is equal to 1 unit on both end x and y axis. So 0 1 -2 -1 4 5 I would like to represent. So 0 1 ಎಲ್ಲಿ ಬರುತ್ತೆ ನೋಡಿ, x is equal to 0 and y is equal to 1. 0 1 where it should come 0, 1. Observe here 0 1. 0 1 ಇಲ್ಲಿ ಬರಬೇಕಲ್ಲ. This is 0, 1. Okay. -2 -1 second point, -2 -1 x equal to -2 y equal to -1. -2 -1 -2 -1 comes here. ಮೂರನೇದೇನು 4 5 x equal to 4 y equal to 5 ನೋಡಿ. 4 ಲೈನ್ ದಲ್ಲಿ ಹೋಗಿ ಆಮೇಲೆ y equal to 5 ಈ ಕಡೆ y equal to 5, y ಅಕ್ಷದ ಮೇಲೆ 5, x ಅಕ್ಷದ ಮೇಲೆ 4, ಇವೆರಡು ಸೇರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನೋಡಿ, ಇಂಟರ್ಸೆಕ್ಟಿಂಗ್ ಪಾಯಿಂಟ್. This is 4, 5. ಬೇಕಿದ್ರೆ ABC ಅಂತ ಹೆಸರಿಸ್ಕೊಟ್ಟೆ, ಏನು ತೊಂದರೆ ಇಲ್ಲ. So let us join all these 3 points with the help of the scale. ಇವುಗಳನ್ನ ಸೇರಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಸ್ಕೇಲ್ ನಿಂದ ನೀಟಾಗಿ ಸೇರಿಸಬೇಕು. ಓಕೆ, ಇದು ನಮಗೆ ಏನನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ? ದಿಸ್ ರಿಪ್ರೆಸೆಂಟ್ಸ್ x - y + 1 = 0 ಇಕ್ವೇಶನ್. ಓಕೆ, ಸರಿ. ಮೊದಲನೇ ಗ್ರಾಫ್ ಅನ್ನು ನಾವೇನ್ ಮಾಡಿದ್ವಿ, ಈಗ ಡ್ರಾ ಮಾಡ್ಕೊಂಡಿವಿ. 3 ಬಿಂದುಗಳನ್ನ ಗುರುತಿಸ್ಕೊಂಡಿವಿ, ಆಮೇಲೆ ಅವುಗಳನ್ನು ಸೇರಿಸ್ಕೊಂಡಿವಿ. ಸರಿ, ಎರಡನೇ ಸಮೀಕರಣದ ಗ್ರಾಫ್ ಅನ್ನ ಹಾಕೋಣ ಈಗ. ನಾವು ಅವರ್ ಮೋಟೋ ಇಸ್ ಟು ಡ್ರಾ ದ ಗ್ರಾಫ್ ಆಫ್ ದ ಸೆಕೆಂಡ್ ಇಕ್ವೇಶನ್. ಕೋಆರ್ಡಿನೇಟ್ಸ್ ಆರ್ ಆಲ್ರೆಡಿ ಕ್ಲಿಯರ್. 2 3 x equal to 2 and y equal to 3. Where it comes? This is 2, 3 now. 2, 3 I would like to write x equal to 2, y equal to 3. 4 0 x is equal to 4, y equal to 0. This is 4, 0 I think. Okay, next you see 6 - 3 x equal to 6 and y equal to -3. Where it comes? -3 ಇನ್ನೊಂದು ಪಾಯಿಂಟ್ ಇಲ್ಲಿ ಕೆಳಗಡೆ ತಗೊಂಡ್ಬಿಟ್ರಿ. -3 x equal to 6 and y equal to -3. 6 - 3 where it should come? 6 - 3. Observe carefully. 6 - 3 comes here, isn't it? 6 - 3 6, -3 ಇವುಗಳನ್ನ ಸೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಜಾಯಿನ್ ಆಲ್ ದೀಸ್ 3. ನೋಡಿ ಇದನ್ನ ಸೇರಿಸ್ಬಿಟ್ರೆ ಸಾಕು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ದ ವರ್ಕ್. ಇಷ್ಟೇ ಇಲ್ಲಿರೋ ಕೆಲಸ, ಬಹಳ ಏನು ಕಷ್ಟ ಇಲ್ಲ. ಈ 3 ಬಿಂದುಗಳು ನೀವು ಮಾಡಿರ್ತಕ್ಕಂಥ ಲೆಕ್ಕಾಚಾರಗಳು ಸರಿ ಇದ್ರೆ ಸರಳ ರೇಖೆ ಮೇಲೆನೆ ಬರುತ್ತೆ, ಬೇರೆ ಏನು ಆಗೋದಿಲ್ಲ. ಸರಿನಾ? ಇವಾಗ ಈ ನಕ್ಷೆ ಏನನ್ನು ನಾವು ಪ್ರತಿನಿಧಿಸಬೇಕು ಅಂದ್ರೆ ಸೆಕೆಂಡ್ ಇಕ್ವೇಶನ್. ದಿಸ್ ರಿಪ್ರೆಸೆಂಟ್ಸ್ 3x + 2y and then -12 is equal to 0 ಅನ್ನ ಪ್ರತಿನಿಧಿಸ್ತದೆ. ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಅನ್ನ ಗಮನಿಸಿ. ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಅನ್ನ ನೋಡಿ, x ಅಕ್ಷದ ಮೇಲೆ ಎಲ್ಲಿ ಬಂದು ಸೇರುತ್ತೆ ನೋಡಿ.
where it meets on x-axis. Just observe here where it meets. See, this meets where? Observe carefully, it meets on x is equal to 2. And then on y-axis where it meets, you see here, this is 3. Therefore, the solution is, what is the solution? X equal to 2 is the solution and y equal to 3 is the solution. X is equal to 2 and y equal to 3 already. ಹಾಗಾಗಿ ನಕ್ಷೆಯಿಂದ ಪರಿಹಾರ ಏನು ಅನ್ನೋದನ್ನ ನೋಡೋದಾದ್ರೆ, ನಕ್ಷೆಯಿಂದ from graph what you are getting, x is equal to 2 and y is equal to 3. So this is the final answer for this. So this completes the solution for this example.